ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾವು ಪೇಂಟ್ ಚೂಸ್ ಮಾಡೋಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮು ವಾಲ್ಪೇಪರ್ ಹಾಕಿದ್ವಲ್ಲ, ವಾಲ್ಪೇಪರ್ಗೆ ಪೇಂಟ್ ಕೂಡ ಮಾಡಬೇಕು. ಸೊ ಪೇಂಟ್ ಚೂಸ್ ಮಾಡೋಕ್ಕೆ ಮತ್ತೆ ಹಾರ್ನ್ ಬ್ಯಾಕಿಗೆ ಬಂದಿದ್ದೀವಿ. ಈಗ ಪೇಂಟ್ ಸೆಕ್ಷನ್ಗೆ ಬಂದಿದ್ದೀವಿ. ಈ ಥರ ಎಷ್ಟೊಂದು ಪೇಂಟ್ ಕಲರ್ಸ್ ಇದೆ. ನಾವು ಯಾವ ಪೇಂಟ್ ಬೇಕು ಚೂಸ್ ಮಾಡಬೇಕು. ಸೊ ಇಲ್ಲಿದೆಯಲ್ಲ ವೈಟ್ ಲೈಕ್ ಯೆಲ್ಲೋ ಅಂತ, ಆಲ್ ದಿಸ್ ಬೇಜ್ ಕಲರ್ಸ್ ಏನೇನಿರುತ್ತೋ ಅದನ್ನು ಚೂಸ್ ಮಾಡ್ತಾ ಇದ್ದೀವಿ. ಸೊ ವೈಟ್ ಲೈಕ್ ಯೆಲ್ಲೋ ಈ ಕಲರ್ಸೇ ಚೂಸ್ ಮಾಡೋದು. ಲೈಕ್ ಆಫ್ ವೈಟು, ಎಗ್ ವೈಟು ಇದೆಲ್ಲ ಈ ಕಲರ್ಸಲ್ಲಿ ಬರುತ್ತೆ. ಸೊ ಇದನ್ನು ಚೂಸ್ ಮಾಡಿದ್ದೀವಿ. ಇಷ್ಟು ಇದರಲ್ಲಿ ನೋಡ್ತಾ ಇದ್ದರೆ ಐ ಥಿಂಕ್ ಇದ್ಯಾಕೆ ಉಲ್ಟಾ ಇದೆ, ಕರೆಕ್ಟಾಗಿದೆಯಾ? ಸೊ B43 ಮ್ಯಾಚ್ ಆಗ್ತದೆ ಅಂತ ಅನಿಸ್ತಾ ಇದೆ. ನಮಗೆ B43 B39 ಡೌಟ್ ಇರೋದು. ಇದೆಲ್ಲ ಮ್ಯಾಚ್ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇದೆ. ಇದು ನಮ್ದು ವಾಲ್ಪೇಪರ್ ಏನಿತ್ತಲ್ಲ ಅದನ್ನ ತೊಗೊಂಬಂದಿದ್ವಿ ಒಂದು ಪೀಸು. ಸೊ B43 ಇದ್ರ ಮೇಲೆ ಒಂದು ಸತಿ ಇಟ್ಬಿಟ್ಟು ನೋಡಿದ್ರೆ ಹಿಂಗಿದೆ, B39 ಮೇಲೆ ಇಟ್ಬಿಟ್ಟು ನೋಡಿದ್ರೆ ಹಿಂಗಿದೆ. ಸೊ ಇದೆರಡರಲ್ಲಿ ನೋಡ್ತಾ ಇದ್ರೆ B43 ಕರೆಕ್ಟ್ ಅನ್ಸುತ್ತಲ್ಲ. ದಿಸ್ ಒನ್ B43 ತಗೊಂಡು ಹೋಗ್ಬೇಕು. ಸೊ ಇವಾಗ B43 ಸೆಲೆಕ್ಟ್ ಮಾಡಿದ್ವಿ. ಇದನ್ನ ಅವ್ರಿಗೆ ಹೇಳ್ಬೇಕು B43 ಅಂತ. ಅವರು ಕಲರ್ಸ್ನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಇಲ್ಲಿ ಹಾರ್ನ್ ಬ್ಯಾಕಲ್ಲಿ ಹೆಂಗಂದರೆ, ನಾವು ಕಲರ್ ಚೂಸ್ ಮಾಡಾದ್ಮೇಲೆ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಎಂಪ್ಲಾಯಿ ಹತ್ರ ಕೊಡಬೇಕು ನಾವು ಏನು ಕಲರ್ ಚೂಸ್ ಮಾಡಿದ್ದೀವಿ ಅದನ್ನು. ಅವರು ಆ ಕಲರ್ ತೊಗೊಂಡು ನಮಗೆ ಎಷ್ಟು ಲೀಟರ್ ಬೇಕು ಮತ್ತು ಯಾವ ಥರ ಪೇಂಟ್ ಬೇಕು ಅಂತ ಕೇಳ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ 2 ಟೈಪ್ ಆಫ್ ಪೇಂಟ್ ಇರುತ್ತೆ, ಸಿಂಗಲ್ ಕೋಟು ಮತ್ತು ಡಬಲ್ ಕೋಟ್ ಅಂದ್ಬಿಟ್ಟು. ರೈಟ್ ಸೈಡ್ ಇರೋದು ಸಿಂಗಲ್ ಕೋಟು, ಲೆಫ್ಟ್ ಸೈಡ್ ಇರೋದು ಡಬಲ್ ಕೋಟು, ಮತ್ತು ಡಿಫ್ರೆಂಟ್ ಸೈಜಸ್ಸು ಇರುತ್ತೆ. 1 ಲೀಟರ್ ಟು 10 ಲೀಟರ್ಸ್ವರೆಗೂ ಅನಿಸುತ್ತೆ. ನಾವು 1 ಲೀಟರ್ದೇ ಚೂಸ್ ಮಾಡಿದ್ವಿ, ನಮಗೇನು ಜಾಸ್ತಿ ಏನು ಬೇಕಾಗಿರಲಿಲ್ಲ. ಮತ್ತು ಡಬಲ್ ಕೋಟ್ದು ಚೂಸ್ ಮಾಡಿದ್ವಿ. ಸೊ ಅದನ್ನು ತೊಗೊಂಡು ಅವರು ಆ 1 ಲೀಟರ್ ಕ್ಯಾನ್ನ ಈ ಥರ ಒಂದು ಕಲರ್ ಮೆಷಿನ್ ಹತ್ರ ಇಡ್ತಾರೆ. ಇಟ್ಬಿಟ್ಟು ನಾವೇನು ಕಲರ್ ಚೂಸ್ ಮಾಡಿದ್ದೀವಿ ಅದನ್ನ ಇನ್ಪುಟ್ ಕೊಡ್ತಾರೆ. ಅದು ಅದಕ್ಕೆ ಬೇಕಾಗಿರೋ ಯಾವ ಕಲರ್ಸ್ ಇರುತ್ತಲ್ಲ ಅದನ್ನೆಲ್ಲ ಅದು ಆ ಕ್ಯಾನ್ ಒಳಗಡೆ ಹಾಕುತ್ತೆ. ಆಮೇಲೆ ಪೇಂಟ್ ಮಾಡೋಕ್ಕೆ ದಿಸ್ ಬ್ರಷ್ ಟೂಲ್ಸನ್ನು ತೊಗೊಂಡಿದ್ದೀವಿ. ಬ್ರಷಸ್ಸು ಇರುತ್ತೆ, ಈ ಥರ ಟ್ರೇ ಕೂಡ ಇರುತ್ತೆ, ರೋಲರ್ಸು ಇರುತ್ತೆ. ಏನು ಬೇಕೋ ಅದನ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಕಲರ್ ಮ್ಯಾಚರು ಇದೆ. ಸೊ ಟೆಸ್ಟ್ ಮಾಡ್ಬೋದು ಆ್ಯಕ್ಚುಲಿ ತೊಗೊಂಡು ಹೋಗಿ ಮನೆಗೆ. ಫಾರ್ ಎಕ್ಸಾಂಪಲ್ ನಾವು ಶೋರ್ ಇಲ್ಲ ಅಂದರೆ ಈ ಥರ ಕಲರ್ ಟೆಸ್ಟರ್ಸ್ ಬರುತ್ತೆ. ಜಸ್ಟ್ ತೊಗೊಂಡು ಹೋಗಿ ಮನೆಯಲ್ಲಿ ಫಸ್ಟ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರಾಪರ್ ಕಲರ್ ಇರೋದು ಸೆಲೆಕ್ಟ್ ಮಾಡ್ಬೋದು. ಇವಾಗ ನಮ್ಮ ಕ್ಯಾನಲ್ಲಿ ಯಾವ ಕಲರ್ಸ್ ಆ್ಯಡ್ ಮಾಡಬೇಕೋ ಆ ಮಷೀನು ಆ ಕಲರ್ಸ್ನೆಲ್ಲನೂ ಆ್ಯಡ್ ಮಾಡಿದೆ. ಆ ಕಲರ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಈ ಥರ ಟೈಟಾಗಿ ಸೀಲ್ ಮಾಡಿಬಿಟ್ಟು ಇನ್ನೂ ಒಂದು ಮೆಷಿನ್ಗೆ ಹಾಕ್ತಿದ್ದಾರೆ ನೋಡಿ, ಆ ಥರ ಹಾಕ್ತಾರೆ. ಆ ಮೆಷಿನು ಈ ಕ್ಯಾನ್ನ ಫುಲ್ ರೊಟೇಟ್ ಮಾಡುತ್ತೆ. ಸೊ ಕಲರ್ಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಸೊ ಆ ಥರ ಫುಲ್ ಮಿಕ್ಸ್ ಆಗಿಬಿಟ್ಟು ಎಲ್ಲ ಕಲರ್ಸೂ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ದು ಔಟ್ಪುಟ್ ಕೊಡುತ್ತೆ ಈ ಮಷೀನು. ಸೊ ಪೇಂಟಿಂಗ್ ಮಾಡೋಕ್ಕೆ ಇದೆಲ್ಲ ತೊಗೊಂಡ್ವಿ. ಸೊ ಈ ಸ್ಟಿಕ್ ಏನಿದೆಯಲ್ಲ ಅದು ಅವರೇ ಕೊಟ್ಟರು. ದಿಸ್ ಸ್ಟಿಕ್ ಇದು ಫಾರ್ ಟೆಸ್ಟಿಂಗ್ ಪರ್ಪಸಸ್. ಪೇಂಟಿಂಗಿಗೆ ಈ ಥರ ಪೇಂಟಿಂಗು, ಅದಕ್ಕೆ ಪೇಂಟ್ ಬ್ರಷ್ ಅದು ಇದು. ಸೊ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಪಾರ್ಟ್ ಆಫ್ ಕಂಪ್ಲೀಟಿಂಗ್ ದಿಸ್ ವಾಲ್ಪೇಪರ್. ಸೊ ಕಾವ್ಯ ತೋರಿಸಲು ನಾವು ಹೆಂಗೆ ಕಲರ್ ಮ್ಯಾಚ್ ಮಾಡಿದ್ವಿ ಅಂತ. ಸೊ ಇದು ಯಾವ ಕಲರು ಅಂತ ತಿಳ್ಕೊಳಕ್ಕೆ ಸೊ ಸ್ಟೋರಲ್ಲಿ ಹೋಗ್ಬಿಟ್ಟು ಕಲರ್ ಮ್ಯಾಚ್ ಮಾಡಿಬಿಟ್ಟು ತೊಗೊಂಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಇಲ್ಲಿ ಅಪ್ಲೈ ಮಾಡ್ಬಿಟ್ಟು ಚೆಕ್ ಮಾಡಿದ್ವಿ, ಓಕೆ ಮ್ಯಾಚ್ ಆಗುತ್ತಾ ಅಂತ. ಸೊ ಕಾರ್ನರಲ್ಲಿ ನೋಡಿದ್ರೆ ಓಕೆ ದಿಸ್ ಕಲರ್ ಇಸ್ ಮ್ಯಾಚಿಂಗ್ ಸಮ್ ಆಫ್. ಸೊ ಬನ್ನಿ ಸೊ ಪೇಂಟ್ ಮಾಡೋದಾಗತ್ತು. ಸೊ ಇದ್ರ ಜೊತೆ ಬಂದಿದೆ ಟೂಲು. ಸೊ ಇಟ್ಸ್ ಜಸ್ಟ್ ಟು ರಿಮೂವ್ ದಿಸ್ ಕ್ಯಾಪ್ ಥರ ಆಲ್ಮೋಸ್ಟ್ ಓಪನ್ ಮಾಡಿದ್ದೆ. ಸೊ ದಿಸ್ ಇಸ್ ದ ಪೇಂಟ್ ದಟ್ ವಿ ಗಾಟ್. ಸೊ ಇವಾಗ ಹಾಕ್ಕೊಳೋದ ಪೇಂಟ್ನ. ಸಾಕು ಅನ್ಸುತ್ತಲ್ಲ, ಬೇಕಂದ್ರೆ ಆಮೇಲೆ ತೊಗೊಳೋದು. ಸಾಕು. ಸೊ ಸೊ ಈ ಬ್ರಷ್ ಇದೆ.
ಸೊ ಈ ಬ್ರಷ್ ಇದೆ, ಸೆಟ್ಟಲ್ಲಿ ಬಂದಿದೆ. ಸೊ ಏನಿಲ್ಲ, ಜಸ್ಟ್ ಪೇಂಟ್ನ ರೋಲ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಉಜ್ಬಿಟ್ಟು ಜಸ್ಟ್ ಪೇಂಟ್ ಅಪ್ಲೈ ಮಾಡಬೇಕಷ್ಟೆ. ಸೊ ಯಾ, ಸೊ ಈ ಪೇಂಟ್ನ 2 ಕೋಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ಕೋಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಮರ್ಜ್ ಆಗ್ತಾ ಇದೆ ಇದ್ರ ಜೊತೆ ಪೇಂಟ್ ಹಾಕಿದ್ಮೇಲೆ. ಇಲ್ಲಿ 2 ಕೋಟ್ ಮಾಡಬೇಕು. ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಕಾವ್ಯ? ಇವಾಗ ಒಂದು ಸ್ವಲ್ಪ ಒಳಗಡೆ ಅದೇನೋ ರೆಡ್ ಲೈನ್ ಎಲ್ಲ ಇತ್ತಲ್ಲ, ಅದೆಲ್ಲ ಕಾಣಿಸ್ತಾ ಇಲ್ಲ. So ಇವಾಗ colour ಮೇಲೆ almost ಪೇಂಟ್ ಮಾಡಾದ್ಮೇಲೆ ಇಲ್ಲ, ಇಲ್ಲಿ ಕೆಳಗೆ ನೋಡಿದ್ರೆ ಇದೆ, ಅದು ಆಲ್ರೆಡಿ ಗೋಡೆ ಒಳಗೆ ಇತ್ತು. ಸೊ ಇವಾಗ ಆಲ್ಮೋಸ್ಟ್ ಡಿಫ್ರೆನ್ಸ್ ಕಮ್ಮಿ ಆಗ್ತಾ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋದ ಡಿಲ್ಲಿ ಕೆಳಗಡೆ ಪಾರ್ಟಿಗೆ. ಸೊ ಆಲ್ಮೋಸ್ಟ್ ಕವರ್ ಆಗೋ ಥರನೇ ಇದೆ. ಇನ್ನು ಒಂದು 2 ಕೋಟ್ ಆದಮೇಲೆ ಕರೆಕ್ಟ್ ಆಗುತ್ತೆ ಅನಿಸುತ್ತೆ. ಸೊ ಈ ಥರ ಫಸ್ಟ್ ಕೋಟ್ ಆಫ್ ಪೇಂಟ್ ಹಾಕಿದ್ವಿ. ಆ ಪೇಂಟ್ ಕ್ಯಾನ್ ಮೇಲೇ ಬರೆದಿತ್ತು 4 to 6 hours ಬಿಡಬೇಕು ಅಂತ, ಆಮೇಲೆ ನೆಕ್ಸ್ಟ್ ಕೋಟ್ ಹಾಕಬೇಕು ಅಂತ. ಸೊ ಇದನ್ನ ಡ್ರೈ ಆಗಕ್ಕೆ ಬಿಡ್ತೀವಿ ಇವತ್ತು ರಾತ್ರಿ. ನಾಳೆ ಮೋಸ್ಟ್ಲಿ ನೆಕ್ಸ್ಟ್ ಕೋಟ್ ಆಫ್ ಪೇಂಟ್ ಹಾಕ್ಬಿಟ್ಟು ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ನೋಡಬೇಕು. ಸದ್ಯಕ್ಕೆ ಪಾಸಿಟಿವ್ ಆಗೇ ಇದೆ. ಸೊ ಇವತ್ತಿನ ವ್ಲಾಗ್ಗೆ ಇಷ್ಟೇ. ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.